ಇವ್ರಿಗೆ ಯಾಕೆ ಹೀಗಾಯಿತು? ಯಾವಾಗಿಂದ ಈ ರೀತಿ ಆಗಿದ್ದಾರೆ ಡಾಕ್ಟರ್? ಅದು ಏನಿಲ್ಲ ಡಾಕ್ಟ್ರೇ, ಇವರಿದ್ದಾರಲ್ಲ, ಇವರು ಈಕೆ ಮಾವ ಇಬ್ಬರು ಮೈಸೂರಿಗೆ ಹೋಗಿದ್ರು. ಮೈಸೂರಿಂದ ವಾಪಸ್ ಬರೋವಾಗ ರಸ್ತೆ ದಾಟ್ತಾ ಇದ್ರಂತೆ. ಅವಾಗ ಒಂದು ಬಸ್ಸು ಜೋರಾಗಿ ಇವ್ರಿಗೆ ಡಿಕ್ಕಿ ಹೊಡೆಯೋ ಥರ ಬಂತಂತೆ. ಅದನ್ನು ನೋಡಿ ಅವಳು ಗಾಬರಿಯಾಗಿ ಶಾಕ್ಗೆ ಕಿಟಾರ್ ಅಂತ ಕಿರ್ಚ್ಕೊಂಡು ತಲೆ ತಿರುಗಿ ಬಿದ್ದೋಡ್ಲಂತೆ. ಆದರೂ ತುಂಬ ನಿಶಕ್ತರಾಗಿದ್ದಾರೆ. ಹೌದು ಡಾಕ್ಟ್ರೆ, ಏನು ಮಾಡೋದು? ಅದಾದ ಮೇಲೆ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಕಣ್ ತುಂಬ ನಿದ್ದೆ ಮಾಡಲ್ಲ. ಯಾವಾಗ ನೋಡಿದ್ರು ಹೀಗೆ ಮಂಕ ಕೂತಿರ್ತಾಳೆ. ಸರಿ, ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಕೆಲವೊಂದು ವಿಟಮಿನ್ ಟ್ಯಾಬ್ಲೆಟ್ಸು ಮತ್ತು ಸಿರಪ್ ಬರ್ಕೊಡ್ತೀನಿ, ಅದನ್ನು ಸರಿಯಾಗಿ ಟೈಮ್ ಕೊಡಿ. ಆರೋಗ್ಯಕ್ಕೇನು ಸಮಸ್ಯೆ ಇಲ್ಲ, ಆದರೆ ಇವರು ಮೆಂಟಲ್ ಹೆಲ್ತ್ ಸ್ವಲ್ಪ ವೀಕ್ ಆಗಿದೆ ಅನಿಸುತ್ತೆ. ಗಾಬರಿಯಿಂದ ಡಿಸ್ಟರ್ಬ್ ಆಗಿದ್ದಾರೆ. ಚಿಕ್ಕ ವಿಷಯ ಆಗಿದ್ರೆ ಇಷ್ಟೊತ್ತಿಗೆ ಇವ್ರು ಸರಿ ಹೋಗ್ಬೇಕಿತ್ತು. ಅವ್ರಿನ್ನೂ ಸರಿ ಹೋಗಿಲ್ಲ ಅಂದರೆ ಮೋಸ್ಟ್ಲಿ ಇವ್ರನ್ನ ಮೆಂಟಲ್ ಹೆಲ್ತ್ ಕೇರ್ಗೆ ತೋರಿಸ್ಬೇಕು ಅನಿಸುತ್ತೆ. ಡಾಕ್ಟರ್, ಹಾಗಿದ್ರೆ ನಾವು ಸಂಧ್ಯಾನ ಅಡ್ಮಿಟ್ ಮಾಡಬೇಕಾ? ಇಲ್ಲ, ಸದ್ಯದ ಪರಿಸ್ಥಿತಿನಲ್ಲಿ ಅನ್ನಿಸ್ತಿಲ್ಲ. ಮನೆಯಲ್ಲೇ ಒಂದು 2-3 ದಿನ ಟ್ರೀಟ್ಮೆಂಟ್ ಕೊಟ್ಟು ನೋಡೋಣ. ಮುಖ್ಯವಾಗಿ ಔಷಧಿಗಿಂತ ನಿಮ್ಮೆಲ್ಲರ ಪ್ರೀತಿಯ ಮಾತು ತುಂಬ ಮುಖ್ಯ. ಇವರಿಗೆ ಇನ್ಸೆಕ್ಯೂರ್ ಫೀಲ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಯಾವುದೇ ರೀತಿ ಗಾಬರಿ ಆಗಲಿ, ಶಾಕ್ ಆಗಲಿ ಆಗಬಾರ್ದು. ನೀವೆಲ್ಲರೂ ಸೇರಿ ಇವ್ರನ್ನ ಮೊದಲೊಂದು ಥರ ತರೋ ಪ್ರಯತ್ನ ಮಾಡಿ. ಒಂದು ವೇಳೆ ಆಗಲಿಲ್ಲ ಅಂದರೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಸರಿ ಡಾಕ್ಟರ್, ನಾವೆಲ್ಲ ನಮ್ಮ ತಂಗಿನ ಮಾತಾಡಿಸ್ತೀವಿ. ಅವಳು ಮತ್ತೆ ಮೊದಲಿನ ಹಾಗಾದರೆ ಸಾಕು. ಆಯಿತು, ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಕೊಡಿ. ನಾನು ಬರ್ತೀನಿ. ನೋಡು ಸಮರ್ಥ್, ನಮ್ಮ ಮನಸ್ಸಲ್ಲಿ ಎಷ್ಟು ಕೋಪ ಇರ್ಬೋದು, ಎಷ್ಟು ದುಃಖ ಇರ್ಬೋದು, ಆದರೆ ಅದನ್ನೆಲ್ಲ ಸಂಧ್ಯನ ಮುಂದೆ ತೋರ್ಸೋದು ಬೇಡ. ಇವಾಗ ಅವಳು ನಮಗೆ ರಿಯಾಕ್ಟ್ ಮಾಡದೇ ಇರ್ಬೋದು, ಆದರೆ ನಮ್ಗನ್ಸೋ ಪ್ರಕಾರ ನಾವು ಮಾತಾಡೋದನ್ನೆಲ್ಲ ಅವಳು ಕೇಳಿಸ್ಕೊಳ್ತಾ ಇರ್ತಾಳೆ.